ಅದು ಬಿಸಿ ತುಪ್ಪ ಆಗಿಬಿಡ್ತು ನಮ್ಮ ಅಮೆರಿಕೆಗೆ. ಮತ್ತು ಸ್ವತಃ ಅಮೆರಿಕೆಯಲ್ಲೂ ಸಹಿತ ಈಗ ಹಿಂದೆ ಹೇಳಿದ್ರು ನಿಮಗೆ, ಅಲ್ಲಿ ಜನನು ವ್ಯಾಪಾರದ ಮೇಲೆ ಕೇಂದ್ರೀಕರಿಸಿದಂಥವ್ರು ಅವರು. ಜಗತ್ತು ಸಾಕು ಯುದ್ಧಕ್ಕೆ ಹೋಗುವಂಥ ಜನ ಅಲ್ಲ. ಅವರೆಲ್ಲರೂ ಇವತ್ತು ಈ ಸಂದರ್ಭಕ್ಕೆ ಏನಪ್ಪ ಅಂದ್ರೆ ಅಮೇರಿಕೆಯನ್ನು ಬಿಟ್ಟು ಸಪ್ರೇಟಾಗಿ ನಿಲ್ಲುವಂಥ ಪ್ರಸಂಗ ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಮೇರಿಕಾ ಇವತ್ತು ವಿಶ್ವದಲ್ಲಿ ಏಕಾಂಗಿ ಆಗ್ತಾ ಇದ್ದೇನೆ, ಮುಂದಿದ್ರೆ ಭವಿಷ್ಯ ಏನು ಅನ್ನೋದು ಚರ್ಚೆಗಳು ಜೋರು ಹಿಡ್ತಾ ಇದ್ದಾವೆ. ಆಲ್ರೆಡಿ ಈ ಒಂದು ಇತಿಹಾಸ ತಜ್ಞರು, ಅದೇ ಕಾಲಕ್ಕೆ ಈ ಭೌಗೋಳಿಕ ಶಾಸ್ತ್ರಗಳ ಬಗ್ಗೆ ತಿಳ್ಕೊಂಡಂಥವ್ರು, ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ತಿಳ್ಕೊಂಡಂಥವ್ರು ಇವತ್ತು ಅಮೇರಿಕ ತಪ್ಪು ಹೆಜ್ಜೆ ಹಿಡಿತಲ್ಲಪ್ಪ ಇದು ಅಂತೇಳಿ ಯೋಚಿಸ್ತಾ ಇದ್ದಾರೆ, ಚಿಂತಿಸ್ತಾ ಇದ್ದಾರೆ. ಏಕಾಂಗಿ ಆಗಿಬಿಟ್ಟಿದೆ ಇವತ್ತು. ನ್ಯಾಟೋ ಅನ್ನೋ ದೇಶಗಳು ದೂರ ಸರಿದಾವ, ಇದ್ರ ಗತಿ ಏನಪ್ಪ ಮುಂದೆ ಅನ್ನುವಂಥ ಮಾತುಗಳು ನಡೀತಾ ಇದ್ದಾವೆ. ಹೀಗಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲಿ ನಮ್ಮ ಟ್ರಂಪ್ ಅವರು ಯುದ್ಧನ ಆಯ್ಕೆ ಮಾಡ್ಕೊಂಡು ತಪ್ಪು ಮಾಡಿದ್ರ. ಈಗ ಮುಂದೆ ಭಾಳ ಹೋಗಿದ್ದಾರೆ ಅವರು. ಈಗ ಇರುವಂಥ ಒಂದು ಯುದ್ಧ ಮಾಡ್ತಾನೆ ಇರಬೇಕು. ಆದ್ರೆ ಯುದ್ಧ ಮಾಡ್ತಾ ಇದ್ದಾರೆ, ಅದಕ್ಕೆ ಖರ್ಚಾಗೋ ದುಡ್ಡು ತರೋರಲ್ಲಿಂದ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ ಅಲ್ಲೇ. ಅದೇ ಕಾಲಕ್ಕೆ ಅವ್ರ ಪಾರ್ಟಿಯವರು ವಿರೋಧ ಮಾಡ್ತಾ ಇದ್ದಾರೆ, ರಿಪಬ್ಲಿಕನ್ಸು. ಮತ್ತು ಡೆಮೋಕ್ರಾಟ್